ಚಿಕ್ಕಬಳ್ಳಾಪುರದ ಜ್ಯುವೆಲರಿ ಶಾಪ್ನಲ್ಲಿ ದರೋಡೆ ನಡೆದಿದೆ. 3 ಕೋಟಿ ಮೌಲ್ಯದ 140 ಕೆಜಿ ಬೆಳ್ಳಿ ಆಭರಣಗಳನ್ನ ಕಳ್ಳತನ ಮಾಡಲಾಗಿದೆ. ಚಿಕ್ಕಬಳ್ಳಾಪುರದ ಜ್ಯುವೆಲರಿ ಶಾಪ್ನಲ್ಲಿ ದರೋಡೆ ನಡೆದಿದೆ. 3 ಕೋಟಿ ಮೌಲ್ಯದ 140 ಕೆಜಿ ಬೆಳ್ಳಿ ಆಭರಣಗಳನ್ನ ಕದ್ದಿದ್ದಾರೆ ಕಳ್ಳರು. ದರೋಡೆಕೋರರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 3 ಗಂಟೆಯಲ್ಲಿ 3 ಕೋಟಿ ರೂಪಾಯಿ ಮೌಲ್ಯದ ಆಭರಣಗಳನ್ನ ಕದ್ದಿದ್ದಾರೆ. ಎಯು ಚಿನ್ನಾಭರಣ ಮಳಿಗೆಯನ್ನ ದೋಚಿದ್ದಾರೆ ಕಳ್ಳರು. ಈ ಕಳ್ಳರಿಗಾಗಿ ಹುಡುಕಾಟ ನಡೀತಾ ಇದೆ. ಬಿಬಿ ರಸ್ತೆಯಲ್ಲಿದೆ ಎಯು ಜ್ಯುವೆಲರ್ಸ್ ನಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಎಯು ಚಿನ್ನಾಭರಣ ಮಳಿಗೆ ಏನಿದೆ ಅಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಕೋಟಿ ರೂಪಾಯಿ ಮೌಲ್ಯದ ಸುಮಾರು 140 ಕೆಜಿ ಬೆಳ್ಳಿ ಆಭರಣಗಳನ್ನ ಕದ್ದಿದ್ದಾರೆ. 3 ಕಳ್ಳರಿಂದ ನಡೆದಿರುವಂತಹ ದರೋಡೆ ಇದು. ಕಳ್ಳರ ಕೃತ್ಯ ಅಲ್ಲಿದ್ದಂತ ಸಿಸಿಟಿವಿಯಲ್ಲಿ ಸರಿಯಾಗಿದೆ. 3 ಗಂಟೆಯಲ್ಲಿ 3 ಕೋಟಿ ಮೌಲ್ಯದ ಆಭರಣಗಳನ್ನ ಕಳ್ಳರು ದೋಚಿದ್ದಾರೆ. 12 ಗಂಟೆ 10 ನಿಮಿಷಕ್ಕೆ ಎಂಟ್ರಿ ಕೊಡ್ತಾರೆ. ಅದಾದ್ಮೇಲೆ 10 ನಿಮಿಷಕ್ಕೆ ತಾವು ಬಂದಂತ ಕೆಲಸ ಎಲ್ಲ 3 ಗಂಟೆ 10 ನಿಮಿಷಕ್ಕೆ ಹೆಚ್ಚು ಕಡಿಮೆ 3 ಗಂಟೆಯಲ್ಲಿ ನಡೆದಿರುವಂತ ರಾಬರಿ ಇದು. 3 ಕೋಟಿ ಬೆಲೆ ಬಾಳುವಂತ 140 ಕೆಜಿ ಬೆಳ್ಳಿ ಆಭರಣಗಳನ್ನ ಕದ್ದಿದ್ದಾರೆ. ಆ ಕಳ್ಳರಿಗಾಗಿ ಈಗ ಹುಡುಕಾಟ ನಡೀತಾ ಇದೆ. ರಾಜಪ್ಪ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ರಾಜಪ್ಪ, ಚಿಕ್ಕಬಳ್ಳಾಪುರದ ಎಯು ಜ್ಯುವೆಲರಿ ಶಾಪ್ ನಲ್ಲಿ ದರೋಡೆ ನಡೆದಿದೆ. 140 ಕೆಜಿ 3 ಕೋಟಿ ಮೌಲ್ಯದ ಬೆಳ್ಳಿ ಆಭರಣಗಳನ್ನು ಕದ್ದಿದ್ದಾರೆ. ಹುಡುಕಾಟ ನಡೀತಾ ಇದೆ ಅಂತ ಹೇಳಿ ಗೊತ್ತಾಯ್ತು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಪ್ರಭು, ಖಂಡಿತ ಏನು ನಿನ್ನೆ ರಾತ್ರಿ ನಡೆದಂತಹ ಒಂದು 140 ಕೆಜಿ ಚಿನ್ನಾಭರಣಗಳ ಕಳುವು, ಅಂದ್ರೆ ಅದರಲ್ಲಿ ಕೂಡ 140 ಕೆಜಿ ಬೆಳ್ಳಿ ಆಭರಣ ಕಳ್ಳತನ ಆಗಿರ್ತಕ್ಕಂಥದ್ದು ನಿನ್ನೇನು ಬೆಳಕಿಗೆ ಬಂದಿತ್ತು. ಈ ಹಿನ್ನೆಲೆ ಕೂಡ ಇವತ್ತು ಪೊಲೀಸರು ತನಿಖೆಯನ್ನ ಕಂಡುಕೊಂಡಿದ್ರು. ಪೊಲೀಸರ ತನಿಖೆ ವೇಳೆ ಒಂದು ಸುತ್ತಮುತ್ತಲಿರ್ತಕ್ಕಂಥ ಸಿಸಿ ಕ್ಯಾಮೆರಾವನ್ನ ಪರಿಶೀಲನೆ ಮಾಡಿದಾಗ 3 ಕಳ್ಳರಿಂದಲೇ ನಡೆಯಿತು ದರೋಡೆ ಅಂತಕ್ಕಂಥ ದೃಶ್ಯಗಳು ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಇನ್ನು 3 ಗಂಟೆಯಲ್ಲಿ 3 ಕೋಟಿ ಮೌಲ್ಯದ ಆಭರಣಗಳನ್ನ ದೋಚಿರ್ತಕ್ಕಂಥ ಕಳ್ಳರು ಪರಾರಿಯಾಗಿದ್ದಾರೆ. ಇನ್ನು 12 ಗಂಟೆ ರಾತ್ರಿ, ಅಂದ್ರೆ 12 ಗಂಟೆಗೆ 10 ನಿಮಿಷಕ್ಕೆ ಸರಿಯಾಗಿ ಜ್ಯುವೆಲರಿ ಶಾಪ್ ಹತ್ರ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಮೂವ್ ಬ್ಯಾಗ್ ನಲ್ಲಿ 3 ಕೋಟಿ ಮೌಲ್ಯದ ಆಭರಣಗಳನ್ನ ಒತ್ತೊಯ್ದು ಬರೀ ಕೈಯಲ್ಲಿ ಬ್ಯಾಗ್ ಹಿಡಿದು ಹೋಗಿದ್ದಾರೆ. ದೋಚಿದ ಕೋಟಿ ಆಭರಣಗಳು ಮೊದಲು ರ್ಯಾಡ್ ನಿಂದ ಬೀಗ ಹೊಡೆದು ಪ್ರಯತ್ನ ಈ ಒಂದು ಬೀಗವನ್ನು ಹೊಡೆದು ಒಳಗಡೆ ಹೋಗಿ ನುಸುಳಿದ್ದಾರೆ. ಇನ್ನು 2 ಗಂಟೆ 20 ನಿಮಿಷಕ್ಕೆ ಅಂಗಡಿ ಒಳಗೆ ಎಂಟ್ರಿ ಕೊಟ್ಟು 2 ಗಂಟೆ 50 ನಿಮಿಷಕ್ಕೆ ಹೊರಗೆ ಬಂದಿದ್ದಾರೆ. ಈ ಸಿಸಿ ಕ್ಯಾಮೆರಾ ದೃಶ್ಯಗಳಲ್ಲಿ ಇವತ್ತೇನು ತೋರಿಸ್ತಾ ಇದೆ. ಈ ಒಂದು ದೃಶ್ಯಗಳು ನಿನ್ನೆ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಮುಖ್ಯವಾಗಿ ಈ 140 ಕೆಜಿ ಬೆಳ್ಳಿ ಕಳ್ಳತನ ಆಗಿರ್ತಕ್ಕಂಥದ್ದು. ಅದು ಒಂದು ವಿಶೇಷತೆ ಏನಂದ್ರೆ ಅದೇ ಒಂದು ಅಂಗಡಿಯಲ್ಲಿ ಚಿನ್ನವೂ ಇತ್ತು. ಆದ್ರೆ ಚಿನ್ನವನ್ನು ಬಿಟ್ಟು ಇವತ್ತು 140 ಕೆಜಿ ಬೆಳ್ಳಿಯನ್ನು ಮಾತ್ರ ಇವತ್ತು ಕದ್ದು ಇದಿರ್ತಕ್ಕಂಥದ್ದು. ವಿಶೇಷತೆ ಏನಂದ್ರೆ ಒಂದು ಬೆಳ್ಳಿ ಒಂದು ಬೆಲೆ ಜಾಸ್ತಿ ಆಗಿರ್ತಕ್ಕಂಥದ್ರಲ್ಲಿ ಇವತ್ತು 3 ಜನ ಕಳ್ಳರು ಸೇರಿ ಇವತ್ತು ಒಂದು ಎಯು ಅಂತಕ್ಕಂಥ ಒಂದು ಅಂಗಡಿಗೆ ಒಂದು ಕಳ್ಳತನಕ್ಕೆ ಯತ್ನಿಸಿದ್ದು ಇವತ್ತು ಅವರು ಪರಾರಿಯಾಗಿದ್ದಾರೆ. ಇನ್ನು ಅವರು ಪರಾರಿಗೆ 3 ಜನ ಕಳ್ಳರ ಅವರ ಮುಖಚರ್ಯಗಳನ್ನ ಪತ್ತೆ ಹಚ್ಚಿ ಈಗ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸಿ ಅವರು ಮತ್ತೆ ಅವರ ತಂಡ ಈಗಾಗಲೇ ಕಳ್ಳರಿಗಾಗಿ ಬಲೆ ಬೀಸಿರ್ತಕ್ಕಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ರಾಜಪ್ಪ.